ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರು. ಕರ್ನಾಟಕದಲ್ಲೇ ಪೊಲೀಸ್ ವೃತ್ತಿಯನ್ನು ಮಾಡಿದಂಥವ್ರು, ಕನ್ನಡಿಗರಿಗೆ ಅವರು ಕೂಡ ಚಿರಪರಿಚಿತರು. ನಮ್ಮ ಜೊತೆ ಅಣ್ಣಾಮಲೈ ಇದ್ದಾರೆ. ಸರ್, ಇವತ್ತು ಬಂದಿದ್ದೀರಾ, ಯಾವ ರೀತಿ ಇದೆ ಚಿತ್ರಣ? ಕರ್ನಾಟಕದ ಲೋಕಸಭೆ ಅಖಾಡ ಪ್ರಚಾರ ಕಣ ಟ್ರೆಂಡು ಯಾವ ರೀತಿ ಇದೆ? ಸರ್, ಲೋಕಸಭಾದಲ್ಲಿ ನಮಗೆ ಗೊತ್ತಿರುತ್ತದೆ, ಯಾವಾಗಲೂ ಕರ್ನಾಟಕ ಜನ ಮೋದಿ ಅವರಿಗೆ ಬೆಂಬಲ ಕೊಡ್ತಾರೆ. 2014 ಇರ್ಬೋದು, 2019 ಇರ್ಬೋದು, ಎರಡು ಸಮಯದಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದರು. 2024 ಲಾಸ್ಟ್ ಟೈಮ್ 28 25 ದೊಡ್ಡ ನಂಬಿಕೆ ಇದೆ. ಈ ಬಾರಿ ಸಂಪೂರ್ಣ ಸಹಕಾರ 28 ಮೋದಿ ಅವರಿಗೂ ಕರ್ನಾಟಕ ಜನ ಕೊಟ್ಟೆ ಕೊಡ್ತಾರೆ. ಇಲ್ಲಿ ಕಾಂಗ್ರೆಸ್ಗೂ ಬಿಜೆಪಿಗೂ ದೊಡ್ಡ ವಾರ್ ನಡೀತಿದೆ. ಚೊಂಬುವಾರು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಇವರು ಕೂಡ ಟಕ್ಕರ್ ಕೊಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾವ್ರೆ? ಬರ ಪರಿಹಾರ ಕೊಟ್ಟಿಲ್ಲ, ಡ್ರೌಟ್ ರಿಲೀಫ್ ಕೊಟ್ಟಿಲ್ಲ, ಅನುದಾನ ಬಂದಿಲ್ಲ, ಕೇಂದ್ರ ಸರ್ಕಾರ ಚೊಂಬು ಕೊಟ್ಟಿದೆ ಕರ್ನಾಟಕ ಜನತೆಗೆ ಅಂತವ್ರೆ. ಸರ್, ಏನಲ್ಲ, ನಾನು ನಮಗೆ ಒಂದು ಡೇಟಾ ಕೊಡ್ತೀನಿ ಸರ್. ತಾವು ನೋಡಿ, 10 ವರ್ಷ UPA 2004ರಿಂದ 2014ವರೆ UPA ಇರುವಾಗ ಕರ್ನಾಟಕದಲ್ಲಿ ಡ್ರಾಟ್ ರಿಲೀಫ್ 19,500 ಕೋಟಿ ರೂಪಾಯಿ 2004 to 14 ಕರ್ನಾಟಕ ಆ ಟೈಮ್ನಲ್ಲಿ ಸರ್ಕಾರದವರು ಹೇಳಿದರು. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುವ ದುಡ್ಡು 1,500 ಕೋಟಿ, 8%. 2014ರಿಂದ 22ವರೆ ಇಲ್ಲಿರುವ ಸರ್ಕಾರ ಬೇರೆ ಬೇರೆ ಪಕ್ಷದಲ್ಲಿ 18,500 ಕೋಟಿ ರೂಪಾಯಿ ಹೇಳಿದರು. NDA ನಮ್ಮ ಸರ್ಕಾರ ಕೊಟ್ಟಿರುವುದು 7,000 ಕೋಟಿ, 38%. 10 ವರ್ಷ UPA ಸಮಯದಲ್ಲಿ ಕರ್ನಾಟಕಕ್ಕೂ 8% ಸಿಕ್ಕಿತ್ತು. ನಮ್ಮ NDA ಸಮಯದಲ್ಲಿ 38% ಸಿಕ್ಕಿತ್ತು. 2023-24ನಲ್ಲಿ ತಮಿಳುನಾಡು ಕರ್ನಾಟಕ ಇಬ್ಬರು ಕೂಡ ಸುಮ್ಮನೆ ತಮಿಳುನಾಡಿನಲ್ಲಿ 37,000 ಕೋಟಿ ರೂಪಾಯಿ ಕೊಡಿ, ಕರ್ನಾಟಕದಲ್ಲಿ 18,000 ಕೋಟಿ ರೂಪಾಯಿ ಕೊಡಿ. ಏನು ಸರ್ ಇದು? ಈಗ ಏನು ಸರ್ ಇದು? ಎರಡು ಕಡೆಯಲ್ಲಿ ಕೂಡ ರೀಸನಬಲಿ ಬರ ಪರಿಹಾರ ಇಸ್ ಅ ಫಾರ್ಮುಲಾ ಬೇಸ್ಡ್ ಅಪ್ರೋಚ್. ಬರ ಪರಿಹಾರ ಫಾರ್ಮುಲಾ ಬೇಸ್ಡ್ ಅಪ್ರೋಚ್. 8% UPA ಸಮಯದಲ್ಲಿ, 38% NDA ಸಮಯದಲ್ಲಿ. ತಮಿಳುನಾಡು ಸರ್ಕಾರ ಬಾಯಿಗೆ ಬಂದಿದ್ದು 37,000 ಕೋಟಿ ಈ ವರ್ಷ. ಇವರು 2023-24 18,000 ಕೋಟಿ. ಜನ ನೋಡ್ತಾ ಇದ್ದಾರೆ, ಯಾರು ತಾರತಮ್ಯ ಮಾಡಿಲ್ಲ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪವರ್ಗೆ ಬಂದ ಮೇಲೆ ಅಗ್ರಿಕಲ್ಚರ್ನಲ್ಲಿ 32% ಬಜೆಟ್ ಸ್ಲಾಶ್ ಮಾಡಿದ್ದಾರೆ. ಇರಿಗೇಷನ್ 17% ಸ್ಲಾಶ್ ಮಾಡಿದ್ದಾರೆ. ಎಜುಕೇಷನ್ 12% ಸ್ಲಾಶ್ ಮಾಡಿದ್ದಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕನ್ನ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಜನಕ್ಕೂ ಸೊಂಬು ಕೊಟ್ಟಿದ್ದಾರೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಆಧಾರ ಮಾಡಿಕೊಂಡು ತಿರುಗಾಡ್ತಾ ಇದ್ದಾರೆ. ಕಾವೇರಿ ನೀರು ಕೂಡ ಇಲ್ಲಿ ಚುನಾವಣಾ ಇಶ್ಯೂ ಆಗಿದೆ. ಕಾವೇರಿ ನೀರು ತಮಿಳುನಾಡಿಗೆ ಹರಿಸ್ತವ್ರೆ ಅಂತ ಕಾಂಗ್ರೆಸ್. ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟಿದ್ದಾರೆ ಅನ್ನೋದು ಬಿಜೆಪಿ ಆರೋಪ. ಕಾಂಗ್ರೆಸ್ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ಬಿಟ್ಟು ರಾಜ್ಯ ಜನರಿಗೆ ಚೊಂಬು ಕೊಟ್ಟಿದ್ದಾರೆ ಅಂತಿದ್ದಾರೆ. 2023ವರೆ ಏನದೇ ಪ್ರಾಬ್ಲಮ್ ಇಲ್ಲ. ಕಾವೇರಿ ನೀರಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೋದಿ ಅವರು ಮಾಡಿದ ಮೇಲೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕರ್ನಾಟಕ ಜನ ಇರ್ಬೋದು, ತಮಿಳುನಾಡು ಜನ ಇರ್ಬೋದು, ಇಬ್ಬರಿಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾವಾಗ ಇಲ್ಲಿ ಕಾಂಗ್ರೆಸ್ ಬಂದಿದ್ರು ಅವರೇ ಕಾವೇರಿ ಪಾಲಿಟಿಕ್ಸು ಕೈನಲ್ಲಿ ಶುರು ಮಾಡಿದರು. ಕರ್ನಾಟಕ ಜನ ನೋಡ್ತಾ ಇದ್ದಾರೆ, ತಮಿಳುನಾಡು ಜನ ನೋಡ್ತಾ ಇದ್ದಾರೆ. ಇಬ್ಬರು ಅಣ್ಣ ತಮ್ಮದರಾಗಿ 2 ಜನ ಕೂಡ ಒಟ್ಟಿಗೆ ಇದ್ದಾರೆ. ಕಾವೇರಿ ಪಾಲಿಟಿಕ್ಸ್ ಯಾವಾಗಲೂ ಮಾಡುವುದು ಕಾಂಗ್ರೆಸ್ ಅವರು. ಈ ಬಾರಿ ತಮಿಳುನಾಡು ಇರಬಹುದು, ಕರ್ನಾಟಕ ಇರಬಹುದು, 2 ಕಡೆಯಲ್ಲಿ ಕೂಡ ಜನ ಪನಿಷ್ಮೆಂಟ್ ಕೊಡ್ತಾರೆ. ತಮಿಳುನಾಡು ಮೇಲೂ ಕೂಡ ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ? ಕಳೆದ ಎಲೆಕ್ಷನ್ನಲ್ಲಿ ಬಿಜೆಪಿ ವೋಟ್ ಶೇರ್ ಎಷ್ಟಿತ್ತು, ಈ ಬಾರಿ 8 ಟೈಮ್ಸ್ ಮೇಲೆ ಹೋಗ್ತದೆ, 8 ಬಾರಿ ಮೇಲೆ ಹೋಗ್ತದೆ. 25% ಬಿಜೆಪಿ ಬಂದೇ ಬರ್ತದೆ. ಡಬಲ್ ಡಿಜಿಟ್ನಲ್ಲಿ MP ಬರ್ತದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಅಣ್ಣಾಮಲೈ ಅವರ ಮಾತುಗಳು.